ವೀಕ್ಷಕರಿಗೆ ನಮಸ್ಕಾರಗಳು. ನಾನು ಅನುಶ್ರೀ ಬಿ ಕುಲಕರ್ಣಿ. ಈಗ ಸುದ್ದಿಯತ್ತ ಹೋಗೋಣ. ವಾರ್ತೆಗಳ ವಿವರ. ಇಂದಿನ ಮುಖ್ಯಾಂಶಗಳು. ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆಯನ್ನು ಖಂಡಿಸಿ ಕುಷ್ಟಗಿ ತಾಲೂಕಾ ಶ್ರೀ ವೀರಮಹೇಶ್ವರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಹಿಂದೂ ಜಾಗರಣ ವೇದಿಕೆಯಿಂದ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣ ವಿರೋಧಿಸಿ ಅಪರಾಧಿಗೆ ಸೂಕ್ತ ಹಾಗೂ ಕಠಿಣ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಕುಷ್ಟಗಿ ನಗರದ ಶ್ರೀ ಬುತ್ತಿಬಸವೇಶ್ವರ ದೇವಸ್ಥಾನದಿಂದ ಹೊರಟ ರ್ಯಾಲಿಯು ಮಲ್ಲಯ್ಯ ವೃತ್ತ, ಮಾರುತಿ ವೃತ್ತ, ಬಸವೇಶ್ವರ ವೃತ್ತ, ವಾಲ್ಮೀಕಿ ವೃತ್ತದ ಮುಖಾಂತರ ಸಾಗಿ ತಹಸೀಲ್ ಕಾರ್ಯಾಲಯಕ್ಕೆ ಹೋಗಿ ತಹಸೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇದೇ ವೇಳೆ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಶರಣು ತಳ್ಳಿಕೇರಿ, ಶಿವಕುಮಾರ್ ಗಂಧದಮಠ, ಕಿಶೋರ್ ಹಿರೇಮಠ್, ವೀರೇಶ್ ಬಂಗಾರ್ ಸೆಟ್ಟರ್, ಅರ್ಜುನ್ ಗುಗ್ರಿ, ಸಿಎಂ ಹಿರೇಮಠ್, ದೇವರಾಜ್ ಹಜಾಳದ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಬಸವನಗೌಡ ಎನ್ ಪಾಟೀಲ್, ವಿಜಯಕುಮಾರ್ ಹಿರೇಮಠ್, ದೊಡ್ಡನಗೌಡ ಗೊಂಗೇರಿ, ಈಶ್ವರ್, ಅಮರೇಶ್, ಮಂಜುನಾಥ್, ಮಹಾಂತೇಶ್, ಮಲ್ಲಯ್ಯಜ್ಜ ದೊಡ್ಡಿಹಾಳ್, ಮಹಾಂತೇಶ್ ಗುರುಮೂರ್ತಿ, ಬಸವಕೆ ಹಿರೇಮಠ್, ಮಹಾಂತೇಶ್ ಹಿರೇಮನ್ನಾಪುರ, ಬಾಬು ಗೋರ್ಪಡೆ, ಜಯತೀರ್ಥ ಆಚಾರ್, ಜಯತೀರ್ಥ ಸೌದಿ, ಪ್ರವೀಣ್ ಕಲಾಲ್, ಡಾಕ್ಟರ್ ಭೀಮಗೌಡ ಪಾಟೀಲ್, ಅಜ್ಜಪ್ಪ ಕರ್ಡಕಲ್, ವೈಜನಾಥ್ ಹಿರೇಮಠ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಇದು ಜಿಎಂ ನ್ಯೂಸ್ ಕುಷ್ಟಗಿ. ನೇಹಾಳನ್ನು ಕೊಲೆ ಮಾಡಿದ ಆರೋಪಿಗೆ 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 ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಸರ್ಕಾರ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಬೇಕೇ ಬೇಕು ಬೇಕೇ ಬೇಕು ಧರ್ಮ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧರ್ಮ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧರ್ಮ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು बोलो भारत माता की बोलो भारत माता की ಮೊನ್ನೆ ನಡೆದ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಎಂಬುವ ಒಬ್ಬ ಹೆಣ್ಣು ಮಗಳನ್ನು ಲವ್ ಜಿಹಾದ್ ಕಾರಣಕ್ಕಾಗಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಒಂದು ಕೂಸು ತೀರಿಕೊಂಡ್ರೆ ಅವ್ರ ತಂದೆ ತಾಯಿಗೆ ಎಷ್ಟು ದುಃಖ ಆಗುತ್ತ. ಆ ಹೆಣ್ಣು ಮಗಳನ್ನು ಪಾಲಿಸಿ ಪೋಷಿಸಿ PCI ಎನ್ನುವ ಒಂದು ಉನ್ನತ ಹುದ್ದೆಯನ್ನ ಅಲ್ಲಿವರೆಗೂ ಓದಿಸಿದ್ವಿ. ಆ ಹೆಣ್ಣು ಮಗಳಿಗೆ ಒಂದು ಉನ್ನತ ಗೌರವ ಸಿಗಲಿ ಎಂದು ತಂದೆ ತಾಯಿಗಳು ಕಷ್ಟಪಟ್ಟು ಏನೆಲ್ಲ ಆಸೆ ಆಕಾಂಕ್ಷೆಗಳನ್ನು ಇಟ್ಟು ಆ ಹೆಣ್ಣು ಮಗಳನ್ನು ಬೆಳೆಸಿದಾಗ ಇಂಥ ದುಷ್ಟ ಒಬ್ಬ ಯುವಕ ಫಯಾಜ್ ಎನ್ನುವ ಯುವಕ ಆ ಹೆಣ್ಣು ಮಗಳು ತನ್ನನ್ನು ಪ್ರೀತಿಸಲಿಲ್ಲ ಎಂಬ ಒಂದು ಕಾರಣಕ್ಕೆ ಬರ್ಬರವಾಗಿ ಕಾಲೇಜು ಮೈದಾನದಲ್ಲಿ HOD ಮುಂದನೆ
9 ಬಾರಿ ದೊಡ್ಡ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ. ಈ ಒಂದು ಅನ್ಯಾಯವನ್ನು ತಡೆಗಟ್ಟುವವರು ಯಾರು ಇಲ್ಲವೇ? ನಮ್ಮ ಹೆಣ್ಮಕ್ಳನ್ನ ನಾವು ಹೊರಗೆ ಬರಬೇಕಾ ಬಿಡಬಾರ್ದು? ಹೆಣ್ಣು ಮಕ್ಕಳ ರಕ್ಷಣೆನೇ ಇಲ್ಲವೇ ಈ ಸರ್ಕಾರದಲ್ಲಿ? ಹೆಣ್ಣು ಮಕ್ಕಳ ರಕ್ಷಣೆ ಇಲ್ಲದೆ ಹೀಗೆ ಈ ಒಂದು ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕು? ನಮ್ಮ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸೋದು ಬೇಡವಾ? ಹೆಣ್ಮಕ್ಳು ಹೊರ ಕರ್ಕೊಂಡು ಹೋಗೋದು ಬೇಡವಾ? ಮನೇಲಿ ಇಟ್ಕೊಂಡವಾ? ಇವನ್ನ CID ಕೊಡ್ತಾರೆ, CID ತನಿಖೆ ಕೊಟ್ಟಿದ್ದಾರೆ, ಅದಕ್ಕೆ ಸ್ವಾಗತ. CC ಕ್ಯಾಮ್ರಾದಲ್ಲಿ ಯಾವ ಚಿತ್ರಿತವಾಗಿರುತ್ತದೆ, ಪ್ರತ್ಯಕ್ಷದರ್ಶಿಗಳು ನೋಡಿದಾರ. ಇಂಥ ಹತ್ಯೆಗಳು CID ಕೊಟ್ಟು ಇನ್ನೂ ಉನ್ನತ ಬೆಳೆಸಿ ಹಿಂದೂ ಜಾಗರಣ ವೇದಿಕೆಯಿಂದ ಹಾಗೂ ಕುಷ್ಟಗಿ ತಾಲೂಕಿನ ವಿವಿಧ ಸಂಘಟನೆಗಳಿಂದ ಇವತ್ತು ಕುಮಾರಿ ನೇಹಾ, ಹುಬ್ಬಳ್ಳಿಯಲ್ಲಿ ಕೊಲೆಯಾದಂತ ಕುಮಾರಿ ನೇಹಾ ಅವಳ ಒಂದು ನ್ಯಾಯ ದೊರಕಿಸಿಕೊಡೋದಕ್ಕಾಗಿ ಶ್ರಮ ಪಟ್ಟಂತ ಸಾಕಷ್ಟು ಜನ ಬಂದಿದ್ದಾರೆ. ಒಂದು ಗತಿ ಏನಂತ ಅಂದ್ರೆ, ಇಲ್ಲಿ ತಮ್ಮ ಮನೆ ಒಳಗ ತಮ್ಮ ಹೆಂಡ್ರಿಗೋ ತಮ್ಮ ಮಕ್ಕಳಿಗೋ ನೋವು ಆಗಲವರೆಗೂ ಯಾರಿಗೂ ಎಚ್ಚರ ಆಗಂಗಿಲ್ಲ ಅಂತ ಭಾವನೆ ನಮಗೆ ಇವತ್ತು ಅರಿವಾಯ್ತು. ಇವತ್ತಿಷ್ಟೆಲ್ಲ ಘಟನೆಗಳನ್ನ 4-6 ದಿವಸಗಳಿಂದ ಹೇಳ್ಕೊತ ಇದ್ರು ಕೂಡ, ಒಂದು ಪ್ರಕಟಣೆ ಕೊಟ್ಟರು ಕೂಡ ಜನ ಇನ್ನೂ ಬಂದಿಲ್ಲ, ಸಪೋರ್ಟ್ ಬಂದಿಲ್ಲ. ಅಂದ್ರೆ ಅದು ಹೊರಗಡೆ ಯಾರೋ ಮಕ್ಕಳಿಗೆ ಆಗೈತೆ ಅಂತ ತಿಳ್ಕೊಂಡ್ರ ಹೊರತಾಗಿ ತಮ್ಮ ಮನೆಯೊಳಗ ಆಗಿಲ್ಲ. ತಮ್ಮ ಮನೆಯೊಳಗ ಆದ್ಮೇಲೆ ಮಾತ್ರ ಅವ್ರು ಬರ್ಬೇಕಾಗತ್ತ ಅಂತ ಒಂದು ದುರ್ದೈವ ಅವ್ರಿಗೆ ಬರೋದ್ ಬೇಡ. ಆದ್ರೂ ನಾವ್ ಹೇಳ್ಕೊಂತೀವಿ, ಇನ್ಮೇಲಾದ್ರೂ ಒಂದಾಗ್ರಿ. ಒಂದು ಬೇರೆ ಯಾವುದೇ ಒಂದು ಕಮ್ಯುನಿಟಿ ಅವರು ನಿಮ್ಮ ಒಂದು ವಿರುದ್ಧವಾಗಿ ಷಡ್ಯಂತ್ರ ಮಾಡಾಕತ್ತಾರಂತ ಗೊತ್ತಿದ್ರು ಕೂಡ ಕಣ್ ಮುಚ್ಚಾಕ ಕುತ್ಕೊಂಡಿರಲ್ಲ. ನಾಚಿಕೆ ಆಗ್ಬೇಕಂತಂದು ಹೇಳಕತ್ತೀನಿ. ನಿಮ್ಗೆ ನಾಚಿಕೆ ಬರ್ತೈತೆ ಎಲ್ಲ ಗೊತ್ತಿಲ್ಲ. ಇವತ್ತು ನಗೆ ಪಾಡ್ಲಿಕ್ಕೆ ಇಡಾಕತ್ತೀವಿ ಜನ ಎಲ್ಲರೂ. ಇವತ್ತು ಅರ್ಥ ಮಾಡ್ಕೊಳ್ರಿ, ಜಿಹಾದಿಗಳ ವಿರುದ್ಧವಾಗಿ ಸಮರ ಸಾರ್ತಾವ, ಅದಕ್ಕಾದ್ರೂ ಕೈ ಜೋಡಿಸ್ರಿ. ಒಂದು ಯುದ್ಧ ಮಾಡೋದಾಗಂಗಿಲ್ಲ ನಿಮ್ ಕೈಲಿ, ಮಾಡೋರಿಗೆ ಸಪೋರ್ಟ್ ಆದ್ರೆ ಕೊಡ್ರಿ ಅಂತಂದು ಹೇಳಕತ್ತೀನಿ. ಅದ್ರ ನಿಮ್ ಕೈಲಿ ಮಾಡಕ್ ಆಗಂಗಿಲ್ಲ ಅಂತಂದ್ರೆ ನೀವ್ ಯಾವ ಮನುಷ್ಯತ್ವ ಇದ್ರೂ ಉಪಯೋಗ ಇಲ್ದಂಗ ಐತಿ. ನಿಮ್ಮ ಮನುಷ್ಯರೇ ಅಲ್ಲ ನೀವು. ಯಾರೋ ಮಗಳಂತ ಮನೆ ಕೂತ್ಕೊಂಡಿರಲ್ಲ. ನಾಳೆ ನಿಮ್ ಮನೆ ಮಗಳಿಗೆ ಆತಂದ್ರ ಅವಾಗ ಏನ್ ಮಾಡಂಗಿದ್ರಿ ನೀವು? ಅವಾಗ ಯಾರು ಕೈ ಕಾಲ ಹಿಡ್ಕೊತೀರಿ? ನೀವು ಒಬ್ಬರೇ ಹೋರಾಟ ಮಾಡಕ್ ಆಗೋದಿಲ್ಲ. ಇವತ್ತು ಅವ್ನು ಕಾರ್ಪೊರೇಟರ್ ಮಗ ಅದಾಳ, ಇವತ್ತು ಅವನಿಗೆ ನಾನು ಏನೋ ಮಾಡ್ಬೋದು ಅಂತ ಅನ್ಕೊಂಡಿದ್ದ. ಇವತ್ತು ಇಡೀ ರಾಜ್ಯ ಜನತೆ ನಿಂತ್ಕೊಂಡ್ರು ಕೂಡ ಆ ಒಂದು ದುಷ್ಟರಿಗೆ ಸಪೋರ್ಟ್ ಕೊಡಕ್ ಇದ್ದಿ ಸರ್ಕಾರ ನಿಂತ್ಕೊಂಡೈತಿ ಅಂತಂದ್ರೆ ಅರ್ಥ ಮಾಡ್ಕೊಳ್ರಿ. ಇನ್ಮೇಲೆ ಒಂದಾಗ್ರಿ ಅಂತಂದು ಹೇಳಕತ್ತೀನಿ. ಬೋಲೋ ಭಾರತ್ ಮಾತಾ ಕಿ, माता की, भारत माता की जय श्री राम, जय श्री राम, जय श्री राम. ಕಳೆದ 2 ದಿನಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ನಮ್ಮ ಹಿಂದೂ ಸಹೋದರಿ ನೇಹಾ ಹಿರೇಮಠಳ ಹತ್ಯೆ ಏನಾಗಿದೆ, ಆ ಹತ್ಯೆಯನ್ನು ಖಂಡಿಸಿ ನಮ್ಮ ಕುಷ್ಟಗಿಯ ಹಿಂದೂಪರ ಸಂಘಟನೆ ಎಲ್ಲರ ನೇತೃತ್ವದಲ್ಲಿ ಇವತ್ತೊಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಕೇವಲ 9-10 ತಿಂಗಳಲ್ಲಿ ಬಂದಿರತಕ್ಕಂತ ಈ ಸಿದ್ದರಾಮಯ್ಯನ ಸರ್ಕಾರ ಅಲ್ಪಸಂಖ್ಯಾತರ ಅಲ್ಪ ತೃಪ್ತಿಗೋಸ್ಕರ ನಿರಂತರವಾಗಿ ಹಿಂದೂಗಳ ಹತ್ಯೆ ಆಗ್ತಾ ಇದೆಯೋ ಆ ಹತ್ಯೆಗೆ ಕುಮ್ಮಕ್ಕು ಕೊಡ್ತಕ್ಕಂತ ನಾಲಾಯಕ್ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನು ನೇಹಾಳ ಹತ್ಯೆ ಆಯ್ತು, ಇಡೀ ಜಗತ್ತೇ ನಿಬ್ಬೆರಗಾಗಿ ಆತಂಕದಿಂದ ಆ ದೃಶ್ಯವನ್ನ ನೋಡಿದಂತ ಸಂದರ್ಭದಲ್ಲೂ ಕೂಡ ಕನಿಷ್ಠ ಸೌಜನ್ಯತೆಯನ್ನು ತೋರಿದರೆ, ಆ ಕುಟುಂಬಕ್ಕೆ ಸಾಂತ್ವನ ಸಮಾಧಾನವನ್ನು ಹೇಳಿದರೆ, ಆ ಹೆಣ್ಣು ಮಗಳ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ ರೀತಿಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕೊಡ್ತಕ್ಕಂಥ ಹೇಳಿಕೆಯನ್ನು ನೋಡಿದ್ರೆ ಬಹುಶಃ ಇದು ಹಿಂದೂಗಳ ವಿರೋಧಿ ಸರ್ಕಾರ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಬೆಂಗಳೂರಿನ MS ಪಾಳ್ಯದಲ್ಲಿ ಜೈ ಶ್ರೀರಾಮ್ ಅಂತಂದ್ರೆ, ಭಾರತ್ ಮಾತಾ ಕಿ ಜೈ ಅಂತಂದ್ರೆ ಅವ್ರ ಮೇಲೆ ಹಲ್ಲೆ ನಡೆಯತಕ್ಕಂಥ ಕೆಲಸ ಮಾಡ್ತಾರೆ. ಮೈಸೂರಿನ ಯೂಟ್ಯೂಬರ್ ಮೋದಿ ಅವರ ಪರವಾಗಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ರೆ ಅವನ ಮೇಲೆ ಹಲ್ಲೆ ಮಾಡೋದು ಅಷ್ಟೇ ಅಲ್ಲ, ಅವನ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ಅವನ ದೌರ್ಜನ್ಯಕ್ಕೆ ಒಳಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮೊನ್ನೆ ರಾತ್ರಿ ನಮ್ಮ ಯಾದಗಿರಿಯಲ್ಲಿ ದಲಿತ ಹಿಂದೂ ಯುವಕ ರಾಕೇಶ್ ಅನ್ನೋವನ್ನು ಅದೇ ಹೆಸರಿನ ಫಯಾಜ್ ಅಂತಕ್ಕಂಥ ವ್ಯಕ್ತಿ
ಮನೆ ನುಗ್ಗಿ ಹಲ್ಲೆ ಮಾಡಿ ಸಾಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಶಿವಮೊಗ್ಗದ ಪ್ರಕರಣಗಳಿರ್ಬೋದು, ಚನ್ನಗಿರಿಯ ಪ್ರಕರಣವಿರ್ಬೋದು, ಇಂಥ ಅನೇಕ ಪ್ರಕರಣಗಳನ್ನು ನೋಡಿದ್ರೆ ನಾವು ಇನ್ನೂ ಕೂಡ ಹೆಸರಾಗದೆ ಇದ್ರೆ ಮುಂದೊಂದಿನ ಹಿಂದೂ ಸಮಾಜಕ್ಕೆ ಗಂಡಾಂತರ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆತ್ಮೀಯ ಯುವ ಸ್ನೇಹಿತರ ವಿನಂತಿ ಮಾಡ್ಕೊಳ್ತಾನೆ. ಬಹುಶಃ ನಾವೆಲ್ಲ ಸುತ್ತಮುತ್ತ ಧಾರವಾಡದಲ್ಲಿ ಐತೈತೆ, ಚನ್ನಗಿರಿಯಲ್ಲಿ ಆಗ್ತೈತೆ, ಗುಲ್ಬರ್ಗದ ಯಾದಗಿರಿಯಲ್ಲಿ ಆಗೈತೆ, ಮೈಸೂರಿನಲ್ಲಿ ಆಗಿರ್ತಕ್ಕಂಥ ಭ್ರಮೆಯಲ್ಲಿ ತಾವೇನಿದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಎಲ್ಲಕ್ಕಿಂತ ಕೂಡ ಹೆಚ್ಚು ಬಳಕೆ ಇರ್ತಕ್ಕಂಥ ತಾವೆಲ್ಲರೂ ನೋಡ್ತಾ ಇದ್ದೀರಿ. ನಾನು ಗಂಧಮಠ ಶಿವಾಚಾರ್ಯ ಕೂಡ ನಾನು ಮಾತಾಡಿ ಹೇಳಿದ್ದೇನೆ, ಇಲ್ಲೂ ಕೂಡ ಅನೇಕ ಪ್ರಕರಣಗಳು ಜಿಹಾದ್ ಪ್ರಕರಣಗಳು ಕೂಡ ಇಲ್ಲೂ ಕೂಡ ಆಗಿವೆ. ಅವುಗಳನ್ನ ಖಂಡಿಸ್ತಕ್ಕಂಥ ಎದೆಗಾರಿಕೆ ಹೆಚ್ಚಾಗಬೇಕು ಅಂತಕ್ಕಂಥ ಒತ್ತಾಸೆಯನ್ನು ನಿಮ್ಮಲ್ಲಿ ಮಾಡ್ಕೊಳ್ಳಕ್ಕೆ ನಾನು ಬಯಸ್ತೇನೆ. ನೇಹಾಳ ಹತ್ಯೆಯನ್ನ ವಿಕೃತ ಮನಸ್ಸಿನ ವಿರೋಧಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವಿಜೃಂಭಿಸತಕ್ಕಂಥ ಕೆಲ ಕಿಡಿಗೇಡಿಗಳು ಕೂಡ ಕುಸ್ತಿಯಲ್ಲಿದ್ದಾರೆ. ಅವ್ರಿಗೂ ಕೂಡ ತಕ್ಕ ಪಾಠ ಕಲಿಸ್ತಂತ ಕೆಲಸ ನಾವು ಮಾಡಬೇಕು. ಈ ದೇಶ ಹಿಂದೂಗಳ ದೇಶ. ಈ ದೇಶದಲ್ಲಿ ನಮ್ಮ ಸಹೋದರಿಯರು ಸುಭದ್ರತೆಯಿಂದ ಬದುಕಬೇಕಾದ್ರೆ ನಾವು ಕೂಡ ಎಚ್ಚರದಿಂದ ಜೀವನ ಮಾಡ್ತಕ್ಕಂಥ ಸಂದರ್ಭ ಇದೈತೆ. ನಾನು ಅನಿವಾರ್ಯವಾಗಿ ಆಕಸ್ಮಿಕವಾಗಿ ಕೂಡ ಪ್ರತಿಭಟನೆ ಇದೆ ಅಂತಕ್ಕಂಥ ವಿಚಾರ ಗೊತ್ತಾದ ತಕ್ಷಣ ಹನುಮಾನಕ್ಕೆ ಹೊರಟಿದ್ದೆ. ಬೆಳಗಿನ ಜಾವ ನಾನು ಬಂದಂತ ಸಂದರ್ಭ 5 ಗಂಟೆಗೆ ಬಂದಿದ್ದು. ಮೈಸೂರು ಮತ್ತು ಚಾಮರಾಜನಗರ ಚುನಾವಣಾ ಪ್ರಚಾರದಲ್ಲಿದ್ದೆ. ನನ್ನ ಎದೆಯಲ್ಲಿ ಬೆಂಕಿ ಹತ್ಕೊಂತು. ಆ ವಿಷಯ ಕೇಳಿದಾಗ ಇವತ್ತು ನಮ್ಮ ಹಿಂದೂ ಸ್ನೇಹಿತರು ನಮ್ಮಲ್ಲಿ ಕ್ವಾಂಟಿಟಿ ಇರ್ಲಿಕ್ಕಿರಲ್ಲ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕ್ವಾಲಿಟಿ ಇರ್ತಕ್ಕಂಥ ಹಿಂದೂ ಯುವಕರು ನಾವೆಲ್ಲರೂ ಒಂದಾಗಿ ಈ ಮುಸ್ಲಿಂ ತುಷ್ಟೀಕರಣದ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಕೇವಲ 2,000 ಗೃಹಲಕ್ಷ್ಮಿಗಾಗಿ ನಮ್ಮ ಮನೆಯ ಮಹಾಲಕ್ಷ್ಮಿಯರನ್ನು ಕಳ್ಕೊಳ್ತಕ್ಕಂಥ ದುರ್ಗತಿ ನಮಗೆ ಬಂದಿದೆ. ನಾವೆಲ್ಲರೂ ಎಚ್ಚರಬೇಕು. ಆ ಹಿಂದೂ ದಮನಕಾರಿಯ ನೀತಿ ಅನಿಸ್ತಾ ಇದ್ದ ಸರ್ಕಾರ ಅವ್ರ ವಿರುದ್ಧ ನಾವು ರೊಚ್ಚಿಗೆದ್ದು ಪಡೆದೇಬೇಕು. ಜೊತೆಗೆ ನಮ್ಮಲ್ಲಿ ನಾವು ಜಾಗೃತರಾಗತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ದೂರದ ಯಾವುದೋ ಊರಿನಲ್ಲಿ ಘಟನೆ ಆಗಿತ್ತು, ನಮ್ಗೆ ಯಾಕಂತಂದ್ರೆ ನಾಳೆ ನಮ್ಮ ಮನೆ ಹೊಕ್ಕು ಕೂಡ ಅದೇ ದುಷ್ಕೃತ ಮಾಡ್ತಾರೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಆ ತಾಯಿಯ ಏನು ನಮ್ಮ ನೇಹ ಹತ್ಯೆ ಆಗಿದೆ ಅವತ್ತು ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಕುಟುಂಬದವರಿಗೆ ಆ ಘಟನೆಯನ್ನು ಸಹಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡ್ಲಿ. ಈ ರಾಜ್ಯದ ಜೊತೆಗೆ ಇಲ್ಲಿರ್ತಕ್ಕಂಥ ಕುಸ್ತಿಗೆ ಹಿಂದೂ ಯುವಕರಲ್ಲಿ ಹಿಂದುತ್ವವನ್ನ ರಕ್ಷಣೆ ಮಾಡತಕ್ಕಂಥ ಕಿಚ್ಚು ಹೆಚ್ಚಾಗಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ಕಾರ ಕಾನೂನು ಅಂತ ಕಾನೂನು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಇವತ್ತಿನ ದಿವಸ ನಾವೆಲ್ಲ ಸೇರಿರುವಂತದ್ದು ಮೊನ್ನೆ ಹುಬ್ಬಳ್ಳಿಯಲ್ಲಿ ಆಗಿರ್ತಕ್ಕಂಥ ಒಂದು ಘನಘೋರ ಹತ್ಯೆಯನ್ನ ಖಂಡಿಸಿ ಇಡೀ ಮಾನವ ಜನಾಂಗವೇ ತಲೆ ತಗ್ಗಿಸುವಂತ ಘಟನೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಒಂದು 21 ವರ್ಷದ ಯುವತಿ ಒಂದು ಕಾಲೇಜಿಗೆ ಹೋಗಿ ಸುರಕ್ಷಿತವಾಗಿ ಮನೆಗೆ ಬರೋದಿಲ್ಲ ಅಂತಂತಂದ್ರೆ ನಾವ್ ಎಂತ ಒಂದು ಆ ದುರಾಡಳಿತದಲ್ಲಿ ಅದ್ದೀವಿ ಅಂತ ಹೇಳಿ ನಾವ್ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತಿನ ದಿವಸ ನಾವೆಲ್ಲ ಭಾಷಣದಲ್ಲಿ ಹೇಳ್ತೀವಿ, ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು, ಹೆಣ್ಣು ಮಕ್ಕಳಿಗೆ ಸಂರಕ್ಷಣೆ ಕೊಡಬೇಕು, ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಕೊಡಬೇಕು ಅಂತೇಳಿ. ಆದ್ರೆ ಕೃತಿಯಲ್ಲಿ ಅದು ಜಾರಿಯಲ್ಲಿ ಇಲ್ಲ ಅನ್ನೋದು ಈ ಘಟನೆ ಸಾಕ್ಷಿಯಾಗಿದೆ. ನಿಜವಾಗಿಯೂ ಆ ಒಂದು ಹೆಣ್ಣು ಮಗಳ ಹತ್ಯೆ ನೋಡಿಬಿಟ್ರೆ
ಪ್ರತಿಯೊಬ್ಬರ ಕಣ್ಣೀರಲ್ಲಿ ನೀರು ಬರ್ತವೆ. ನಾವು ಇವತ್ತಿನ ದಿವಸ ಧರ್ಮ ಮತ್ತು ರಾಜಕಾರಣವನ್ನ ಬದಿಗಿಟ್ಟಿ ಮಾತಾಡೋಣ. ಯಾಕಂದ್ರೆ ಇವತ್ತಿನ ದಿವಸ ಅಂತ ಒಂದು ಮಗಳು ನಿಮ್ಮ ಮನೇಲಿ ಇದ್ದೇ ಇರ್ತಾಳೆ. ಕಾಲೇಜ್ ಹೋಗಿ ಸುರಕ್ಷಿತವಾಗಿ ಮನೆಗೆ ವಾಪಸ್ ಬರೋದಿಲ್ಲ ಅಂದ್ರೆ ಎಂತ ಒಂದು ದುರಂತದ ಸನ್ನಿವೇಶದಲ್ಲಿ ದುರಾಡಳಿತದಲ್ಲಿ ನಾವಿದ್ದೀವಿ ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆದ್ದರಿಂದ ನಾವು ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಗಮನಿಸಿದೀವಿ, ಗೃಹ ಸಚಿವರ ಹೇಳಿಕೆಗಳನ್ನು ಕೂಡ ಗಮನಿಸಿದೀವಿ. ಆದ್ರೆ ಆ ಪ್ರಕರಣವನ್ನು ಅವರು ಹಗುರವಾಗಿ ತೆಗೆದುಕೊಂಡಂತೆ ನಮಗೆ ಭಾಸವಾಗ್ತದೆ. ಪ್ರತಿಯೊಬ್ಬ ಜನರಲ್ಲಾಗಿ ಹೇಳ್ತಿದ್ರು, ಸಾರ್ವಜನಿಕರಾಗಿ ಏನಾಗಿದೆ ಅಂತಂದ್ರೆ ಅದ್ರ ಬಗ್ಗೆ ಸರ್ಕಾರದ ಬಗ್ಗೆ ತಪ್ಪು ಭಾವನೆ ಮೂಡುವಂತ ಏನು ಕೆಲಸವನ್ನ ಮುಖ್ಯಮಂತ್ರಿಗಳು ಇವತ್ತು ಗೃಹ ಮಂತ್ರಿಗಳು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನಾವು ಸರ್ವ ಜನಾಂಗ ಶಾಂತಿಯ ತೋಟ ಅಂತ ಹೇಳ್ತೀವಿ. ಅದ್ರ ಪ್ರಕಾರ ನಡ್ಕೋಬೇಕಾದ ಪ್ರತಿಯೊಬ್ಬರ ಕರ್ತವ್ಯ ಕೂಡ. ಪ್ರತಿಯೊಬ್ಬರ ಸರ್ಕಾರ ಎಲ್ಲ ಧರ್ಮಗಳನ್ನು ನಿರಪೇಕ್ಷವಾಗಿ ಸಮಾನ ದೃಷ್ಟಿಯಿಂದ ನೋಡಬೇಕಾದ್ದು ಯಾವುದೇ ಸರ್ಕಾರದ ಕರ್ತವ್ಯ. ಆ ಸರ್ಕಾರ ಒಂದು ಧರ್ಮವನ್ನ ಎಲ್ಲೇ ತುಷ್ಟೀಕರಣ ಮಾಡಿ ಇನ್ನೊಂದು ಧರ್ಮವನ್ನು ಓಲೈಕೆ ಮಾಡ್ಕೊಳ್ತಾ ಇದೆ ಏನೋ ಅಂತಕ್ಕಂಥ ಭಾವನೆ ನಮ್ಮೆಲ್ಲರೂ ಬರ್ಲಾರ್ದಂಗೆ ಕಾಪಾಡಬೇಕಾದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಸರ್ಕಾರ ಏನೋ 3 ತಿಂಗಳಲ್ಲಿ ಅವ್ರಿಗೆ ಶಿಕ್ಷೆ ವಿಧಿಸ್ತೀವಿ, ವಿಶೇಷ ಕೋರ್ಟ್ ಸ್ಥಾಪನೆ ಮಾಡ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿ ಹೇಳಿದ್ದಾರೆ. ಆದ್ರೆ ನಮ್ಮ ಗಮನದಲ್ಲಿರ್ಲಿ, ಈತ 5 ವರ್ಷ ಆದ್ರೂ 10 ವರ್ಷ ಆದ್ರೂ ಇವ್ನು ಶಿಕ್ಷೆ ಆಗ್ತದೆ ಅನ್ನೋ ಭರವಸೆ ನಮ್ಗೆ ಯಾರಿಗೂ ಇಲ್ಲ. 2-3 ತಿಂಗಳು ಬಿಟ್ರೆ ನಾವೆಲ್ಲ ಮರೆತು ನಮ್ಮ ಮನೆಯಲ್ಲಿ ಇದ್ದು ಬಿಡ್ತೀವಿ. ಇದು ಖಂಡನೀಯ. ದಯವಿಟ್ಟು ಸರ್ಕಾರ, ರಾಜ್ಯ ಸರ್ಕಾರ ವಿಶೇಷ ಕೋರ್ಟ್ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದೆ. ಅದು ನಮ್ಗೆ ಸಮಾಧಾನ ತಂದಿಲ್ಲ. ನೇರವಾಗಿ ಬಹಿರಂಗವಾಗಿ ಗಲ್ಲು ಶಿಕ್ಷೆ ಇದಕ್ಕೆ ತಕ್ಕ ಉತ್ತರ ಅಂತ ಹೇಳಿ ನಾವೆಲ್ಲರೂ ಭಾವಿಸ್ತಾ ಇದ್ದೇವೆ ಇವತ್ತಿನ ದಿವಸ. ಆದ್ದರಿಂದ ದಯವಿಟ್ಟು ನಾವು ಮತ್ತೆ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ. ಇದೊಂದೇ ಅಲ್ಲ, ಯಾದಗಿರಿಯಲ್ಲಿ ಕೂಡ ಒಂದು ಘಟನೆ ಆಯ್ತು. ಒಬ್ಬ ಫಯಾಜ್ ಅನ್ನುವಂತ ಹುಡುಗ ಒಬ್ಬ ದಲಿತ ಯುವಕನನ್ನ ಕೊಲೆ ಮಾಡಿದ. ಈ ತರ ಘಟನೆಗಳು ಸಾಕಷ್ಟು ಆಗಿದ್ದಾವೆ. ಆದ್ರೆ ನಾವು ಬೆಳಗಾವಿಯಲ್ಲಿ ಆಗಿದೆ, ಮೈಸೂರಲ್ಲಾಗಿದೆ, ಎಲ್ಲೆಲ್ಲೂ ಆಗ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರ ಎಲ್ಲೋ ಕಣ್ಣು ಮುಚ್ಚಿಕೊಂಡು ಕೂತಿದೇನೋ. ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿಯಾಗೋಕೇನು ಮುಂಚೆ ಗಲಭೆಗಳು, ಸಂಚುಕೋರರು ಎಲ್ಲೆಲ್ಲ ಗಲಭೆ ಮಾಡ್ತಾ ಇದ್ದಾರೆ. ಎಲ್ಲ ದುಷ್ಟರು ಗುಂಡಾಳು ಎದ್ದು ನಿಂತಿದ್ದಾರೆ ಅಂತ ಹೇಳಿ ನಮ್ಗೆ ಭಾವನೆ ಬರ್ತಾ ಇದೆ. ಅದಕ್ಕೆ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡಿಕೊಳ್ತೇವೆ. ಪ್ರತಿಯೊಬ್ಬರನ್ನು ಸಮಾನವಾಗಿ ನೋಡುದು ನಿಮ್ಮ ಕರ್ತವ್ಯ. ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದು ನಿಮ್ಮ ಕರ್ತವ್ಯ. ದಯವಿಟ್ಟು ಆ ಕೆಲಸ ಮಾಡಿ. ನೇಹಾ ಹಿರೇಮಠ ಹತ್ಯೆಗೆ ಒಂದು ನ್ಯಾಯ ಒದಗಿಸಿಕೊಟ್ರೆ ಅವಾಗ ಮಾತ್ರ ಜನರು ಸಮಾಧಾನ ಆಗ್ತಾರಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತುಗಳ ಮುಗಿಸ್ತೇನೆ. ನೇಹಾ ಹಿರೇಮಠ ಹತ್ಯೆಗೆ ಇವತ್ತಿನ ದಿನ ಮೊನ್ನೆ ನಡೆದಂತ ಹುಬ್ಬಳ್ಳಿ ನಗರದ ನೇಹಾ ಹಿರೇಮಠ ಎಂಬ ಕಾಲೇಜ್ ವಿದ್ಯಾರ್ಥಿನಿಯ ಹತ್ಯೆಯನ್ನ ಖಂಡಿಸಿ ಪ್ರತಿಭಟಿಸಲಾಗ್ತಿದೆ. ಎಂತ ದುರ್ಗತಿ ನಮಗೆ ಬಂದಿದೆ ಅಂತಂದ್ರೆ, ಹಿಂದೂ ಪ್ರಧಾನ ದೇಶ, ಹಿಂದೂ ರಾಷ್ಟ್ರ ಅಂತಾನೆ ಮೂಲತಃ ಸಾವಿರಾರು ವರ್ಷಗಳಿಂದ ಉಳಿದು ಬಂದಿರತಕ್ಕಂಥ ಭಾರತವನ್ನ ಇವತ್ತು ಜಿಹಾದಿಗಳು, ಧರ್ಮ ವಿರೋಧಿ ಸರ್ಕಾರಗಳು ತುಂಡರಿಸ್ತಾವೆ. ಮಹಿಳಾ ಪೂಜ್ಯನೀಯ ದೇಶ ನಮ್ಮ ಭಾರತ. ಭಾರತ ಮಾತಾ ಕಿ ಜೈ ಅಂತ ಹೇಳ್ತೀವಿ, ಯಾವತ್ತು ಭಾರತ್ ಪಿತಾ ಕಿ ಜೈ ಅಂತ ಯಾವತ್ತು ಅಂದವರಲ್ಲ ನಾವು. ಯಾಕಂದ್ರೆ ಮಾತೃವನ್ನ ಪೂಜಿಸಲಾಗ್ತದ. ಗೋಮಾತೆಯನ್ನು ಪೂಜಿಸುವಂತಹ ದೇಶ ಇಡೀ ಜಗತ್ತಲ್ಲಿ ಉಳಿದಿದೆ ಅಂತ ಹೇಳಿದ್ರೆ ಅದು ಭಾರತ ಒಂದೇ. ಅಂತದ್ರಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದೆ ಇರತಕ್ಕಂತಹ ರಾಜ್ಯದಲ್ಲಿ ನಾವಿದ್ದೀವಿ ಅಂತಂದ್ರೆ ನಮಗೆ ನಾಚಿಕೆಗೇಡಿನ ಸಂಗತಿ. ಸಿದ್ದರಾಮುಲ್ಲಾ ಖಾನ್ ಎಂಬ ಈ ರಾಜ್ಯದ ಮುಖ್ಯಮಂತ್ರಿ ಮಹಿಳೆಯರಿಗೆ ರಕ್ಷಣೆ ಕೊಡಕ್ಕಾಗದೆ ಒಬ್ಬ ಗೃಹ ಮಂತ್ರಿ ಕಾನೂನು ಸುವ್ಯವಸ್ಥೆಯನ್ನ ತಮ್ಮ ಹೇಳಿಕೆಗಳ ಮುಖಾಂತರನೇ ದುರ್ಸ್ಥಿತಿಗೆ ತಂದು ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಹಿಂದೂ ಸಮಾಜ ನಾಚಿಕೆಗೇಡದಂತ ಪರಿಸ್ಥಿತಿ. ಒಂದು ವೇಳೆ ಹಿಂದೂ ಸಮಾಜ ಜಾಗೃತರಾದ್ರೆ ಎಲ್ಲಿ ನಮ್ಮ ಸರ್ಕಾರಕ್ಕಾಗ್ಲಿ, ಎಲ್ಲಿ ನಮ್ಮ ಅಧಿಕಾರಕ್ಕಾಗ್ಲಿ ಕಂಟಕ ಬರ್ತದೆ ಅಂತೇಳಿ ಇಂತಹ ಪುಂಡಾಟಿಕೆಗಳಿಗೆ ಈ ಸರ್ಕಾರ ಒತ್ತು ಕೊಡ್ತಿದೆ ಅಂತ ಹೇಳುದು ನನ್ನ ಮನಕ್ಕೆ. ಇಂತಹ ದುರ್ಗತಿಗಳು ಹಿಂದೂ ಸಮಾಜಕ್ಕೆ ಬರಬಾರ್ದಾಗಿತ್ತು. ಆದ್ರೆ ಹಿಂದೂ ಸಮಾಜದಲ್ಲಿ ಒಗ್ಗಟ್ಟಿಲ್ಲದೆ ಇರೋ ಕಾರಣಕ್ಕಾಗಿ ಇಂತಹ ದುಸ್ಥಿತಿಗಳು ನಡೀತಾ ಇದೆ ರಾಜ್ಯದಲ್ಲಿ. ಮೊನ್ನೆ ಎಲ್ಲರನ್ನೂ ಒಂದು ಮಾತು ವಿನಂತಿಸ್ಕೊಳ್ತೀನಿ. ಕುಷ್ಟಗಿನಗರ ಸೌಹಾರ್ದತೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ನಗರ. ಅಂಥದ್ರಲ್ಲೂ ಜಿಹಾದಿಗಳಿದ್ದಾರೆ ಅಂತ ಹೇಳಿದ್ರೆ ಅದು ಯಾರಿಂದ ನಂಬಕ್ ಸಾಧ್ಯ ಆಗ್ತಲ್ಲ. ಇವತ್ತು ಇದೇ ತಾಲೂಕಲ್ಲಿ ಸುಮಾರು 38 ಲವ್ ಜಿಹಾದ್ ಕೇಸ್ಗಳಾಗಿದೆ. ಸುಮಾರು 38 ಲವ್ ಜಿಹಾದ್ ಕೇಸ್ಗಳಲ್ಲಿ ಹಿಂದೂ ಸಮಾಜದ ಪ್ರತಿಯೊಂದು ವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಹಿಳೆಯರು ಆ ದುಸ್ಥಿತಿಯಲ್ಲಿ, ಆ ದುರ್ಗತಿಗಳಲ್ಲಿ ಸಿಗಾಕೊಂಡಿದ್ದಾರೆ. ಹಿಂದೂ ಸಮಾಜ ಎಲ್ಲಿವರೆಗೂ ಒಗ್ಗಟ್ಟಾಗಲ್ಲ, ಹಿಂದೂ ಸಮಾಜ ಎಲ್ಲಿವರೆಗೂ ಜಾಗೃತರಾಗಲ್ಲ, ಅಲ್ಲಿವರೆಗೂ ಹಿಂದೂ ಸಮಾಜದ ಹೆಣ್ಮಕ್ಳುಗಳಿಗೆ ಇಂತಹ ದುಷ್ಟ ಸರ್ಕಾರದಲ್ಲಿ ರಕ್ಷಣೆ ಸಿಗಲ್ಲ. ಒಂದು ವೇಳೆ ಹಿಂದೂ ಸಮಾಜ ಜಾಗೃತ ಆದ್ರೆ ಇಂಥ ದುಷ್ಟ ಸರ್ಕಾರಗಳು ನಮ್ಮ ದೇಶದಲ್ಲಿ ಬರೋದೇ ಇಲ್ಲ. ನಮ್ಮ ಶತ್ರು ರಾಷ್ಟ್ರಗಳಲ್ಲಿ ಇವತ್ತು ಎಂಥ ಪರಿಸ್ಥಿತಿಗಳಿದೆ. ಅವರವರ ಆ ಧರ್ಮದ ಮಧ್ಯೆ ಹೊಡೆದಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ತಿನ್ನೋ ಗತಿ ಇಲ್ಲ ಅಂತ ಹೇಳಿದ್ರು ಸಮೇತ ಧರ್ಮ ದೊಡ್ಡದು ಅಂತ ಅವ್ರು ಬದುಕ್ತಾ ಇದ್ದಾರೆ. ಹಿಂದೂ ಸಮಾಜಕ್ಕೆ ಏನಾಗಿದೆ? ಇಡೀ ಜಗತ್ತಿಗೆ ಪಾಠ ಹೇಳ್ಕೊಟ್ಟಂತದ್ದು ಹಿಂದೂ ಸಮಾಜ.
ಇಡೀ ಜಗತ್ತಿಗೆ ನಾಗರಿಕತೆಯನ್ನು ಕಲಿಸ್ಕೊಟ್ಟಂತದ್ದು ಹಿಂದೂ ಸಮಾಜ, ಇಡೀ ಜಗತ್ತಿಗೆ ಅಕ್ಷರವನ್ನು ಕಲಿಸ್ಕೊಟ್ಟಂತದ್ದು ಹಿಂದೂ ಸಮಾಜ. ಇಂತಹ ದೊಡ್ಡ ಸಮಾಜವನ್ನ, ಹಿಂದೂ ಸಮಾಜವನ್ನ ನಾವು ನಮ್ಮವರೇ ಒಪ್ಕೊಳ್ತಿಲ್ಲ ಅಂತ ಹೇಳಿದ್ರೆ ನಮ್ದು ದುಸ್ಥಿತಿನೇ. ಹಿಂದೂ ಸಮಾಜದಲ್ಲಿ ಇಟ್ಕೊಂಡು ಹಿಂದುತ್ವದ ವಿರೋಧಿಗಳಾಗಿ ಮಾತನಾಡ್ತಕ್ಕಂಥ ಕೆಲ ವ್ಯಕ್ತಿಗಳು ನಮ್ಮಲ್ಲೇ ನಮ್ಮ ಪಕ್ಕದಲ್ಲೇ ಇದ್ದಾರೆ. ಅಂತವ್ರನ್ನ ಗುರುತಿಸ್ತಾ ಇಲ್ಲ, ಅಂತವರಿಂದ ನಾವು ದೂರ ಉಳಿತಾ ಇಲ್ಲ, ಅಂತವರಿಗೆ ಬುದ್ಧಿ ಕೆಲಸಕ್ಕಾಗ್ತಿಲ್ಲ ನಮ್ಮಿಂದ. ಅಂತಹ ಕೆಟ್ಟ ಕೆಟ್ಟ ಪರಿಸ್ಥಿತಿಗಳನ್ನು ನೋಡಿ ಸಹ ಸಹಿಸಿಕೊಂಡಿದ್ದೀವಲ್ಲ, ನಮ್ಮಂತಹ ಶಕ್ತಿಹೀನರು ಯಾರೇ ಇಲ್ಲ ಅಂತ ನನ್ನ ಭಾವನೆ. ಎಲ್ಲಿವರೆಗೂ ಹಿಂದೂ ಸಮಾಜ ಜಾಗೃತ ಆಗಲ್ಲ, ಅಲ್ಲಿವರೆಗೂ ಯಾವ ವಿಚಾರಗಳು ನಮ್ಮ ಬೇಕಾದ ರೀತಿಯಲ್ಲಾಗ್ಲಿ, ನಮ್ಮ ರಕ್ಷಣಾ ರೀತಿಯಲ್ಲಾಗ್ಲಿ, ರಕ್ಷಾ ಕವಚದಂತಾಗ್ಲಿ ಯಾವ ಕೆಲಸಗಳು ಆಗಲ್ಲ. ಗೋಮಾತೆಯನ್ನ ಪೂಜ್ಯನೀಯ ದೇಶ ನಮ್ದು. ಮಾತೃಶ್ರೀ ಅವರು 3 ವರ್ಷದವರೆಗೂ ಮಗುವಿಗೆ ಎದೆ ಹಾಲು ಉಣಿಸಿದ್ರೆ ಸಾಯೋವರೆಗೂ ನಮ್ಗೆ ಹಾಲು ಕೊಡ್ತಕ್ಕಂಥದ್ದು ಗೋಮಾತೆ. ಅಂತಹ ಗೋಮಾತೆಯನ್ನ ವಧಿಸ್ತಕ್ಕಂತ ಅಂದ್ರೆ ಕೊಲ್ಲುವಂತಹ ವ್ಯಕ್ತಿಗಳಿಗೆ ಈ ಕಾಂಗ್ರೆಸ್ ಸರ್ಕಾರದಂತಹ ಸರ್ಕಾರಗಳು ರಕ್ಷಣೆ ಕೊಡ್ತಾ ಇವೆ. ಸುಮಾರು ಹಿಂದೂ ಹೋರಾಟಗಾರರಾಗಿರ್ತಕ್ಕಂಥ ಸುಮಾರು ವ್ಯಕ್ತಿಗಳನ್ನು ಕೊಲ್ಲಿಸಲಾಗಿದೆ. ಕೊಲ್ಲಂತವ್ರಿಗೆ ಯಾರಿಗೂ ಇವತ್ತಿಗೂ ಶಿಕ್ಷೆ ಆಗಿದೆ ಅಂತ ಎಲ್ಲೂ ನಮ್ಗೆ ಆ ವರದಿಗಳು ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸರ್ಕಾರ ವ್ಯವಸ್ಥೆ, ಕಾನೂನು ಮತ್ತು ಸುವ್ಯವಸ್ಥೆ ನಡೆಸ್ಕೊಡುವಂತವರೇ ಇವತ್ತು ಅವರಿಂದ ಬೆನ್ನಿ ನಿಂತ್ಕೊಂಡಾಗ ಹಿಂದೂ ಸಮಾಜ ಬಡಪಾಯಿ ಆಗಿದೆ. ಹಿಂದೂ ಸಮಾಜಕ್ಕೆ ಒಂದು ಮನವಿ ಮಾಡ್ಕೊಳ್ತೀನಿ, ನಮ್ಮ ಮನೆಯ ಮಹಿಳೆಯರಿಗೆ, ಯುವತಿಯರಿಗೆ, ಮಕ್ಕಳಿಗೆ ರಕ್ಷಣೆ ಬೇಕು ಅಂತ ಹೇಳಿದ್ರೆ ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು, ಹಿಂದೂ ಸಮಾಜ ಜಾಗೃತ ಆಗಬೇಕು. ಮೊನ್ನೆ ಯಾದಗಿರಿ ನಡೆದಂತಹ ದಲಿತ ಯುವಕನ ಹತ್ಯೆ ಕೇಳಿದ್ದು ಜಾತ್ರಾ ವಿಷಯಕ್ಕೆ ಚಂದ, ಮಾಡಿದ್ದು ಕೊಲೆ. ಹಿಂದೂ ಧರ್ಮೀಯರು ಜಾತ್ರೆ ಮಾಡೋದಕ್ಕೋಸ್ಕರ ಸೌಹಾರ್ದತೆ ಮೀರೋದು, ಅವ್ರ ಹತ್ರ ದೇಣಿಗೆ ಕೇಳೋದು ತಪ್ಪಂತಾದ್ರೆ ಹಿಂದೂ ಸಮಾಜ ಎಲ್ಲಿ ಹೋಗ್ಬೇಕು? ಹಿಂದೂ ಸಮಾಜ ಏನ್ ಮಾಡ್ಬೇಕು? ಅವರು ಮಾಡಿದರೆ ಕಾನೂನು, ಅವರು ಮಾಡಿದರೆ ಅಲ್ಪಸಂಖ್ಯಾತರು, ನಾವು ಮಾಡಿದರೆ ಕೋಮುವಾದಿಗಳು. ಕೋಮುವಾದ ಕರ್ತನೆ ಇಲ್ವಾ? ಅಥವಾ ಅಲ್ಪಸಂಖ್ಯಾತರಿಗೆ ಯಾವುದೇ ಶಿಕ್ಷೆಗಳಿಲ್ವಾ? ಕಾನೂನೇ ಬರಲ್ವಾ? ಹಾಗಾದ್ರೆ ನಮ್ಮ ದೇಶಕ್ಕೆ ಸಂವಿಧಾನ ಹಾಕ್ಬೇಕು. ಇಂಥ ಸಿದ್ದರಾಮಯ್ಯ ಕಾನೂನುಗಳು ಯಾವ್ದಾದ್ರು ಬೇರೆ ಕಾನೂನು ತಂದಿಟ್ಕೊಳ್ಳಿ. ನಮ್ಮ ಅಖಂಡ ಭಾರತಕ್ಕೆ 148 ಕೋಟಿ ಪ್ರಜೆಗಳಿಗೆ ಪೂಜ್ಯನೀಯ ಭಾಗ ಸಂವಿಧಾನ. ಆ ಸಂವಿಧಾನದ ಭಾಗವೇ ಈ ಕ್ರೈಮ್ಗಳು. ಅದಕ್ಕೂ ತಕ್ಕ ಶಿಕ್ಷೆಗಳಿದೆ, ಅದನ್ನು ಇವರು ಮಾಡ್ತಾ ಇಲ್ಲ. ಇಂತಹ ದುಸ್ಥಿತಿ ಹಿಂದೂ ಸಮಾಜಕ್ಕೆ ಬರಬಾರದು ಅಂತ ಹೇಳಿದ್ರೆ ಹಿಂದೂ ಸಮಾಜ ಜಾಗೃತ ಆಗಬೇಕು, ಹಿಂದೂ ಸಮಾಜ ಒಗ್ಗೂಡಬೇಕು. ಇನ್ನು ಮುಂದೆ ನೇಹಾಳಂತಹ ಮತ್ತೊಂದು ಯುವತಿಗೆ ಈ ತರ ದುರ್ಘಟನೆ ನಡೆದೇ ಇರಲಿ, ನಡೆಯೋಕ್ಕಿಂತ ಮುಂಚೆ ಹಿಂದೂ ಸಮಾಜ ಎಚ್ಚರಗೊಳ್ಳಿ. ಅಂತಹ ಜಿಹಾದಿಗಳ ಕಂಡ್ರೆ ಅವ್ರಿಗೆಲ್ಲೇ ತಕ್ಕ ಶಿಕ್ಷೆ ಆಗ್ಲಿ. ಸಮಾಜ ಎದ್ದು ನಿಂತ್ಕೊಂಡ್ರೆ ಯಾವ ಕೆಟ್ಟ ಕೆಡುಗತಿಗಳು ಆ ಸಮಾಜಕ್ಕೆ ಬರಲ್ಲ. ಹಿಂದೂ ಸಮಾಜ ಒಗ್ಗಟ್ಟಾಗ್ಲಿ, ದೇಶದ ಸುಭದ್ರತೆಗೆ ಸಂಬಂಧಪಟ್ಟಂತೆ ದೇಶದ ಜನರು ಅದ್ರ ಬಗ್ಗೆ ಯೋಚನೆ ಮಾಡ್ಲಿ, ಸರಿ ತಪ್ಪುಗಳ ಬಗ್ಗೆ ನಿರ್ಧಾರ ತಗೊಳ್ಳಿ. ತಾವು ಕೇಳ್ಕೊಂಡು ಮನೇಲಿ ಕೊಟ್ಕೊಳ್ಳೋದಲ್ಲ, ಮೊಬೈಲ್ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ಶೇರ್ಗಳಿಗೆ, ಮೆಸೇಜ್ಗಳಿಗೆ ಲೈಕ್ಸ್ ಅಥವಾ ಶೇರ್ ಕೊಡೋದಲ್ಲ, ಅದು ಬೇಡ. ಹಿಂದೂ ಸಮಾಜ ಮಾನವೀಯತೆ ದೃಷ್ಟಿಯಿಂದ ಒಗ್ಗೂಟಾಗ್ಲಿ, ರಸ್ತೆಯಲ್ಲಿ ನಿಂತ್ಕೊಂಡು ಚರ್ಚಿಸುವಂತಾಗ್ಲಿ, ಒಬ್ಬರ ಮನೆಯಿಂದ ಮತ್ತೊಬ್ಬರ ಮನೆಗೆ ಬೆರೆಯುವಂತಾಗ್ಲಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಇವತ್ತಿನ ಪ್ರತಿಭಟನಾದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಸಹೋದರರೇ, ಈ ಒಂದು ಇತ್ತೀಚೆಗೆ ನಡೆದಿರ್ತಕ್ಕಂಥ ನೇಹಾ ಹಿರೇಮಠರ ಕೊಲೆ, ಇದು ಅಲ್ಲದೆ ಗದಗಿನಲ್ಲಿರ್ತಕ್ಕಂಥ 4 ಜನರ ಕೊಲೆ, ಬೆಂಗಳೂರಿನಲ್ಲಿ ಒಬ್ಬ ಮಹಿಳೆ ಕೊಲೆ, ಯಾದಗಿರಿಯಲ್ಲಿ ಒಬ್ಬ ದಲಿತ ವ್ಯಕ್ತಿಯ ಕೊಲೆ, ಹೀಗೆ ದಿನನಿತ್ಯ ಪೇಪರ್ ಅನ್ನ ತೆಗೆದ್ರೆ ಮತ್ತು ಟಿವಿಯನ್ನ ಆನ್ ಮಾಡಿದ್ರೆ ಬರೇ ಕೊಲೆ. ಈ ಸುದ್ದಿ ಸರ್ಕಾರದ ಕೊಲೆ ಯಾವಾಗ ಆಗಬೇಕು ಅಂತಕ್ಕಂಥದ್ದನ್ನ ನೋಡ್ಬೇಕಾಗ್ಯದ. ಇದು ನಿಜವಾಗ್ಲೂ ಇದು ಏನು ಆಡಳಿತ ಐತೋ ಇಲ್ಲೋ ಗೊತ್ತೇ ಇಲ್ಲ. ಪೊಲೀಸ್ ವ್ಯವಸ್ಥೆ ಅಂತೂ ಪೂರಾ ಹದಗೆಟ್ಟು ಹೋಗ್ಬಿಟ್ಟಿದೆ, ಕಾನೂನು ವ್ಯವಸ್ಥೆ ಪೂರಾ ತಳಮಟ್ಟಕ್ಕೆ ಹೋಗಿದೆ. ಇಂತ ಈ ಒಂದು ಏನು ಸಮಾಜ ಕಾಪಾಡ್ತಕ್ಕಂಥದ್ದು, ಜನರನ್ನು ಕಾಪಾಡ್ತಕ್ಕಂಥ ಸರ್ಕಾರನೇ ಈ ರೀತಿ ಆತಂದ್ರೆ ಮುಂದೆ ಸಾಮಾನ್ಯ ಜನ ಎಲ್ಲರಿಗೂ ಬರ್ತಕ್ಕಂಥದ್ದೇ. ಇವತ್ತು ನೇಹಾ ಹಿರೇಮಠರ ಮನೆಯಲ್ಲಿ ಆದ್ರೆ ಇವತ್ತು ನಾಳೆ ನಮ್ಮ ಮನೆಯಲ್ಲಿ ಬರ್ಬೋದು, ನಿಮ್ಮ ಮನೆಯಲ್ಲಿ ಬರ್ಬೋದು. ಇದು ಯಾರಿಗೂ ಬಿಡುಗಡೆ ಇಲ್ಲ. ಹೀಗಾಗಿ ಒಂದು ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡು, ಹೇಗೆ ಹುಬ್ಬಳ್ಳಿ ಮೂಲದ ಹೈದರಾಬಾದ್ ನಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ಇದೇ ರೀತಿಯ ಘಟನೆಯನ್ನ ಎನ್ಕೌಂಟರ್ ಮಾಡಿ ಸಾಯ್ಬಾರ್ದ್ರು, ಅದೇ ರೀತಿಯಿಂದ ಇಲ್ಲಿನೂ ಸಹಿತ ಎನ್ಕೌಂಟರ್ ಆಗ್ತಕ್ಕಂಥ IPC ಆಗ್ಲಿ, ಪೊಲೀಸ್ ಕಾನೂನಲ್ಲಿ ಆಗ್ಲಿ ತಿದ್ದುಪಡಿ ಆಗಬೇಕು. ಅಂದಾಗ ಮಾತ್ರ ಇದು ಕಾನೂನು ವ್ಯವಸ್ಥೆ. ಹಾಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತು ತಕ್ಷಣನೇ ಅವ್ರನ್ನ ಗಲ ಶಿಕ್ಷೆ ಗುರಿಪಡಿಸಬೇಕು ಅಂತ ಹೇಳಿ ಈ ಮೂಲಕ ನಾವು ತಮ್ಮ ಪರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇವತ್ತು ಏನ್ ರಾಜ್ಯದಲ್ಲಿ ದಿನೇ ಬೆಳಕರೆದ್ರೆ ಏನ್ ಕೊಲೆಗಳು ಮತ್ತು ಸುಲಿಗೆಗಳನ್ನು ನೋಡ್ತಾ ಇದೀವಿ. ಈಗಾಗಲೇ ಪಾಪ ನಮ್ಮ ಸೋದರಿ ನೇಹಾ ಹಿರೇಮಠ ಅವರು ಈ ಕೊಲೆ ಆಗಿದೆ. ಈ ಕೊಲೆ ಆಗಿ ಕಳೆದ ಒಂದು 3-4 ದಿನದಿಂದನೂ ಕೂಡ ರಾಜ್ಯದ ಗೃಹ ಮಂತ್ರಿ ಒಂದು ಹೇಳಿಕೆ ಕೊಡ್ತಾನೆ, ಅದೇನೋ ವೈಯಕ್ತಿಕ ವಿಚಾರಕ್ಕೆ ಕೊಲೆ ಆಗಿದೆ ಅಂತೇಳಿ. ಬಹುಶಃ ರಾಜ್ಯದ ಗೃಹ ಮಂತ್ರಿಗೆ ಕಾನೂನು ವ್ಯವಸ್ಥೆ ಗೊತ್ತಿಲ್ಲ ಅನ್ಸುತ್ತೆ.
ಪಾಪ ಮಾನ ಮರ್ಯಾದೆ ಇದ್ರೆ ಆ ವೈಯಕ್ತಿಕ ವಿಚಾರಕ್ಕೆ ಯಾರಾದ್ರೂ ಎಲ್ಲಿ ಬೇಕಾದ್ರೂ ಚೂರಿ ಹಾಕ್ಬೋದಾ, ಯಾರಿಗ್ ಬೇಕಾದ್ರೂ ಯಾರನ್ನ ಬೇಕಾದ್ರೂ ಕೊಲೆ ಮಾಡ್ಬೋದಾ? ಹಾಗಾಗಿ ರಾಜ್ಯದ ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟೋಗಿದೆ. ರಾಜ್ಯದ ಮುಖ್ಯಮಂತ್ರಿಗಳು ಪಾಪ ಯಾಕನ್ನೋ ಗೊತ್ತಿಲ್ಲ, ಒಂದ್ ಸ್ವಲ್ಪ ಕಾನೂನು, ಈಗ ನಮ್ಮ ಉದಾಹರಣೆಗೆ ಆಂಧ್ರದಲ್ಲಿ ಸೌಮ್ಯ ರೆಡ್ಡಿ ಅಂತೇಳಿ ಒಂದು ಪ್ರಕರಣ ಆದಾಗ ಎನ್ಕೌಂಟರ್ ಮಾಡಿದ್ರು. ಇದನ್ನ ಯಾಕೆ ಈ ರೀತಿ ಮಾಡ್ತಾ ಇಲ್ಲ ಇವರು? ಅವ್ರಿಗೆ ನಮಗೆ ಏನ್ ವ್ಯತ್ಯಾಸ? ಅವರು ಕೂಡ ನಮ್ಮ ದೇಶದ ಸಂವಿಧಾನದಲ್ಲೇ ಇದ್ದಾರೆ, ಅವರು ಕೂಡ ಎನ್ಕೌಂಟರ್ ಮಾಡ್ತಾರೆ ಆಂಧ್ರ ಪ್ರದೇಶದಾಗ. ಈ ರಾಜ್ಯದಾಗ ಇನ್ನು 4 ದಿನ ನೋಡ್ತೀನಿ ತಡ್ರಿ, ಇನ್ನು ವಿಚಾರಣೆ ಮಾಡ್ತೀವಿ ಅಂತ ಹೇಳಿಕೆ ಕೊಡೋದು ನೋಡಿದ್ರೆ ಬಹುಶಃ ಈ ರಾಜ್ಯದ ಗೃಹ ಮಂತ್ರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾಚಿಕೆ ಆಗ್ಬೇಕು. ಈ ಕೂಡಲೇ ಯಾರೇ ಇರ್ಲಿ ಈ ಕೂಡಲೇ ಎನ್ಕೌಂಟರ್ ಮಾಡ್ಬೇಕು. ಮುಂದೆ ಆಗ್ತಕ್ಕಂಥ ಘಟನೆಗಳನ್ನ ಇದರಿಂದ ಅವ್ರಿಗೆ ಮೂಲ ಸಂದೇಶವನ್ನ ಕೊಡಬೇಕು. ಅದು ಬಿಟ್ಬಿಟ್ಟು ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡುತ್ತೆ ಅಂದ್ರೆ ಈ ದೇಶದಲ್ಲಿ ನಡೆಯೋದಿಲ್ಲ. ಈಗಾಗಲೇ ಎಲ್ಲ ಕೂಡ ಹಿಂದಿನೂ ಕೂಡ ಹಲವಾರು ರೀತಿ ಘಟನೆಗಳು ನಡೆದಿದ್ದಾವೆ. ನಮ್ಮ ಹಿರಿಯರು ಹೇಳಿದ ರೀತಿ ಇದನ್ನ 4 ದಿನ ಕೂತು ಮತ್ತೆ 4 ದಿನ ಮರ್ತು ಹೋಗ್ಬಿಡ್ತೀವಿ, ಅದಾಗಬಾರ್ದು. ಈ ಕೂಡಲೇ ಈ ರಾಜ್ಯ ಸರ್ಕಾರ ಗೃಹ ಮಂತ್ರಿಯನ್ನು, ಈ ಗೃಹ ಮಂತ್ರಿ ಅವರೇ ತಡೆಯಕ್ಕಾಗದೆ ಹೋದ್ರೆ ರಾಜೀನಾಮೆ ಕೊಟ್ಟು ಗೃಹ ಮಂತ್ರಿ ಅವರು ಆ ಸ್ಥಾನ ಬಿಟ್ಟು ಕೊಟ್ಟು ಬೇರೆಯವರಿಗೆ ವಹಿಸ್ಬೇಕಂತ ಹೇಳಿ ಈ ಎಲ್ಲ ನನ್ನ ಮತ ಬಾಂಧವರು ಇಲ್ಲಿ ಬಂದಿದ್ರಿ ಹಿರಿಯರು, ಅವ್ರ ಪರವಾಗಿ ಹಿಂದೂ ಜಾಗರಣ ವೇದಿಕೆ ಹಾಗೂ ಕುಷ್ಟಗಿ ತಾಲೂಕು ವಿವಿಧ ಸಂಘಟನೆಗಳಿಂದ ಇವತ್ತು ತಹಸೀಲ್ದಾರ್ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತಿದ್ವಿ. ವಿಷಯ ಹುಬ್ಳಿಯಲ್ಲಿ ಹಿಂದೂ ಯುವತಿ ನೇಹಾ ಹಿರೇಮಠರನ್ನು ಬರ್ಬರವಾಗಿ ಹತ್ಯೆಗೈದ ಘಟನೆಯನ್ನು NIA ತನಿಖೆಗೆ ಒಳಪಡಿಸಿ ಜಿಯಾದಿ ಫಯಾಜ್ ಅನ್ನು ಶೀಘ್ರ ವಿಚಾರಣೆ ನಡೆಸಿ ತ್ವರಿತ ನ್ಯಾಯಾಲಯದ ಮೂಲಕ ಗಲ್ಲು ಶಿಕ್ಷೆಗೆ ಒಳಪಡಿಸಲು ಮನವಿ. ಮಾನ್ಯರೇ, ರಾಜ್ಯದಲ್ಲಿ ಲವ್ ಜಿಯಾದಿಗೆ ಮತ್ತೊಬ್ಬ ಹಿಂದೂ ಯುವತಿ ಬಲಿಯಾಗಿದೆ. ಹುಬ್ಳಿಯ BVB ಕಾಲೇಜಿನಲ್ಲಿ ಪ್ರೀತಿಸಲು ನಿರಾಕರಿಸಿದ ಹಿಂದೂ ವಿದ್ಯಾರ್ಥಿನಿ ನೇಹಾ ಹಿರೇಮಠರನ್ನು ಆಡಗಲೇ ಸಾರ್ವಜನಿಕವಾಗಿ 9 ಬಾರಿ ಇರಿದು ಬರ್ಬರವಾಗಿ ಕೊಲೆ ಮಾಡುವ ಮೂಲಕ ಮುಸ್ಲಿಂ ಮತಾಂಧ ಫಯಾಜ್ ಲವ್ ಹೆಸರಿನಲ್ಲಿ ಜಿಯಾದ್ ಕೃತ್ಯ ಎಸಗಿದ್ದಾನೆ. ಈಗಾಗಲೇ ಮುಸ್ಲಿಮರಿಗೆ ಪ್ರತ್ಯೇಕ ದೇಶ ಎನ್ನುವ ದೇಶ ಒಡೆಯುವ ಕುತಂತ್ರ ಮಾಡಿ ದೇಶವನ್ನು ಒಡೆದು ಪಾಕಿಸ್ತಾನ ನಿರ್ಮಾಣ ಮಾಡಿದ ಮೇಲೂ ಉಳಿದ ಭಾರತವನ್ನು ದಾರುಲ್ ಇಸ್ಲಾಂ ದೇಶ ಮಾಡಬೇಕೆನ್ನುವ ಮತಾಂಧ ಮುಸ್ಲಿಮರು ಈ ಯೋಜನೆಯಂತೆ ದೇಶದಾದ್ಯಂತ ಬಾಂಬ್ ಸ್ಫೋಟ, ದೊಂಬಿ, ಗಲಭೆ, ಹಿಂದೂಗಳ ಹತ್ಯೆ ಮುಂತಾದ ಕೃತ್ಯಗಳ ಮೂಲಕ ಹಿಂದೂ ಸಮಾಜದ ವಿರುದ್ಧ ಯುದ್ಧವನ್ನು ಸಾರಿರುವ ಮತಾಂಧ ತಾಲಿಬಾನ್ ಮನಸ್ಥಿತಿಯ ಸಂಘಟನೆಗಳು, ಜಮಾತ್ಗಳು ದೇಶದಾದ್ಯಂತ ಅನೇಕ ರೀತಿಯ ಜಿಹಾದ್ ಕೃತ್ಯಗಳನ್ನು ಎಸಗುತ್ತಿದ್ದಾರೆ. ಹಿಂದೂ ಯುವತಿಯರನ್ನು ಪ್ರೀತಿ ಹೆಸರಿನಲ್ಲಿ ಮೋಸಗೊಳಿಸಿ ಇಸ್ಲಾಂಗೆ ಮತಾಂತರ ಮಾಡುವ ಮೂಲಕ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿಸಿಕೊಳ್ಳುವ ಕುತಂತ್ರ ಜಾಲವಾಗಿದೆ. ಲವ್ ಜಿಹಾದ್ ಹೆಸರಿನ ಜಿಹಾದಿ ಕೃತ್ಯ ರಾಜ್ಯದಾದ್ಯಂತ ಕಳೆದ ವರ್ಷಗಳಲ್ಲಿ ಲವ್ ಹೆಸರಿನಲ್ಲಿ ಮತಾಂಧ ಮುಸ್ಲಿಂ ಜಿಹಾದಿಗಳಿಂದ ನಡೆದ ಅನೇಕ ಬರ್ಬರ ಹತ್ಯೆ, ನೂರಾರು ಯುವತಿಯರ ಕೊಲೆ ಯತ್ನ, ಸಾವಿರಾರು ಹಿಂದೂ ಯುವತಿಯರ ಅಪಹರಣ ಹಾಗೂ ಲಕ್ಷಾಂತರ ಯುವತಿಯರಿಗೆ ಕಿರುಕುಳ, ಬ್ಲ್ಯಾಕ್ ಮೇಲ್ ಘಟನೆಗಳು ನಡೆದರೂ ಈ ಮತಾಂಧರಿಗೆ ಜಿಹಾದ್ನ ಅಫೀಮು ಬೋಧಿಸುತ್ತಿರುವ ಮತಾಂಧ ಮದ್ರಾಸುಗಳನ್ನು ಗುರುತಿಸಿ ಅದಕ್ಕೆ ಕಡಿವಾಣ ಹಾಕಲು ಆಡಳಿತ ಒಂದು ಕಾನೂನು ಕೂಡ ತಂದಿಲ್ಲ. ಅದಲ್ಲದೆ ಇಷ್ಟೆಲ್ಲ ನಡೆಯುತ್ತಿದ್ದರೂ ಲವ್ ಜಿಹಾದ್ ಕುರಿತು ಒಂದು ಸಮಗ್ರ ತನಿಖೆ ನಡೆಸದಿರುವುದು ಅಧಿಕಾರದಲ್ಲಿರುವವರು ಹಿಂದೂ ಮಹಿಳೆಯರ ರಕ್ಷಣೆಗೆ ತೋರುತ್ತಿರುವ ನಿರ್ಲಕ್ಷ್ಯ ಮತ್ತು ತಮ್ಮ ಕುತ್ಸಿತ ರಾಜಕಾರಣಕ್ಕಾಗಿ ಮತಾಂಧ ಜಿಹಾದಿಗಳೊಂದಿಗೆ ಕೈ ಜೋಡಿಸಿರುವುದು ಸ್ಪಷ್ಟವಾಗಿ ಕಾಣುತ್ತದೆ. ಈಗ ಹುಬ್ಳಿಯಲ್ಲಿ ನಡೆದಿರುವ ಈ ಕೃತ್ಯದಂತೆಯೇ ಅನೇಕ ಕೃತ್ಯಗಳು ಕಳೆದ ಕೆಲ ವರ್ಷಗಳಲ್ಲಿ ರಾಜ್ಯದಲ್ಲಿ ಅನೇಕ ಬಾರಿ ನಡೆದರೂ ಅದರ ಹಿಂದಿರುವ ಜಿಹಾದಿ ಕುತಂತ್ರ ಮತ್ತು ಜಾಲವನ್ನು ಬೋಧಿಸಲು ರಾಜ್ಯ ಪೊಲೀಸರು ವಿಫಲವಾಗಿದ್ದಾರೆ. ರಾಜಕೀಯ ಒತ್ತಡ ಮತ್ತು ಪೊಲೀಸ್ ಇಲಾಖೆಯ ಇಚ್ಛಾಶಕ್ತಿಯ ಕೊರತೆ ಇದಕ್ಕೆಲ್ಲ ಕಾರಣ. ಇದರಿಂದ ಈ ಜಿಹಾದಿಗಳಿಗೆ ಇಂಥ ಕ್ರೂರ ಕೃತ್ಯ ಎಸಗಿಸಲು ಕಾನೂನು ವ್ಯವಸ್ಥೆ ಭಯ ಇಲ್ಲದಂತಾಗಿದೆ. ಅರಾಜಕತೆ ಸ್ಥಿತಿ ಉಂಟಾಗಿದೆ. ಹುಬ್ಳಿಯಲ್ಲಿ ಆಡಳಿತ ಪಕ್ಷದ ಕಾರ್ಪೊರೇಟರ್ ಮಗಳಿಗೆ ಮತಾಂಧ ಮುಸ್ಲಿಂ ಯುವಕ ಚಾಕು ಇರಿಯುವ ಮಟ್ಟಕ್ಕೆ ಹೋಗಿದೆ ಎಂದರೆ ಈ ಲವ್ ಜಿಹಾದಿಗೆ ಬಲಿಯಾಗುತ್ತಿರುವ ಸಾಮಾನ್ಯ ಹಿಂದುವಿನ ಪಾಡೇನು? ಆದ್ದರಿಂದ ಹುಬ್ಳಿಯಲ್ಲಿ ಬರ್ಬದ ಜಿಹಾದಿ ಕೃತ್ಯ ಈ ಪ್ರಕರಣವನ್ನು NIAಗೆ ತನಿಖೆಗೆ ವಹಿಸಿ ಹಿಂದೂ ಯುವತಿ ನೇಹಾ ಹಿರೇಮಠರನ್ನು ಬರ್ಬರವಾಗಿ ಹತ್ಯೆಗೈದ ಜಿಹಾದ್ ಫಯಾಜ್ನನ್ನು ಶೀಘ್ರ ವಿಚಾರಣೆ ನಡೆಸಿ ತ್ವರಿತ ನ್ಯಾಯಾಲಯದ ಮೂಲಕ ಗಲ್ಲು ಶಿಕ್ಷೆಗೆ ಒಳಪಡಿಸಲು ಸಮಸ್ತ ಹಿಂದೂ ಸಮಾಜ ಆಗ್ರಹಿಸುತ್ತದೆ. ಲವ್ ಜಿಹಾದ್ ಕುರಿತು ಆಡಳಿತದ ಈ ನಿರ್ಲಕ್ಷ್ಯ ಧೋರಣೆ ಮುಂದುವರೆದಲ್ಲಿ ಸಮಸ್ತ ಹಿಂದೂ ಸಮಾಜ ವ್ಯವಸ್ಥೆಯ ಮೇಲೆ ನಂಬಿಕೆ ಕಳೆದುಕೊಂಡು ಸ್ವತಃ ಸಮಾಜವೇ ಈ ಜಿಹಾದಿಗಳ ಮರ್ದನಕ್ಕೆ ನಿಲ್ಲುವ ಕಾಲ ದೂರ ಇಲ್ಲ ಎಂದು ಸರ್ಕಾರವನ್ನು ಹಿಂದೂ ಜಾಗರಣ ವೇದಿಕೆ ಸಮಸ್ತ ಹಿಂದೂ ಸಮಾಜ ಪರವಾಗಿ ಎಚ್ಚರಿಸುತ್ತಿದೆ. ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿಗೆ ತಹಸೀಲ್ದಾರ್ ವಿಷಯ ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಮಾನ್ಯರೇ, ಹುಬ್ಬಳ್ಳಿ ನಗರದ BVB ಕಾಲೇಜು ಆವರಣದಲ್ಲಿ ಆಡಗಲೇ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಅವರನ್ನು
ದುಷ್ಕರ್ಮಿ ಫಯಾಜ್ ಬರ್ಬರವಾಗಿ ಕೊಲೆಗೈದಿರುವುದು ಖಂಡನೀಯ. ಪೈಶಾಚಿಕ ಕೃತ್ಯ ನಡೆಸಿರುವ ಫಯಾಜ್ಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು. ಇಂತಹ ದುರ್ಘಟನೆಗಳು ರಾಜ್ಯದಲ್ಲಿ ಹೆಚ್ಚುತ್ತಿರುವುದು ನಾಗರಿಕ ಸಮಾಜ ಕರೆತಗ್ಗಿಸುವಂತಾಗಿದೆ ಎಂಬ ಅನುಮಾನ ಹುಬ್ಬಳ್ಳಿ ಘಟನೆಯಿಂದ ಮೂಡುತ್ತಿದೆ. ದುಷ್ಕೃತ್ಯ ನಡೆಸಿದವರಿಗೆ ಕಠಿಣ ಶಿಕ್ಷೆಯಾದರೆ ಇಂತಹ ಪೈಶಾಚಿಕ ಕೃತ್ಯಗಳು ನಡೆಯಲಾರವು. ಮೃತ ನೇಹಾ ಹಿರೇಮಠ್ ಇವರ ಹತ್ಯೆ ಮಾಡಿರುವ ಆರೋಪಿಗೆ ಕೂಡಲೇ ಕಠಿಣ ಶಿಕ್ಷೆ ನೀಡಬೇಕು. ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿ ಇವರ ಬೇಜವಾಬ್ದಾರಿ ಹೇಳಿಕೆಗಳಿಂದ ನೇಹಾ ಅವರ ತೇಜೋವಧೆಯಾಗುತ್ತಿದೆ. ಕೊಲೆಗಾರ ಮತ್ತು ಆತನ ಕುಟುಂಬಕ್ಕೆ ಸರ್ಕಾರ ರಕ್ಷಣೆ ನೀಡುತ್ತಿರುವುದು ನಾಚಿಕೆಗೇಡಿನ ವಿಷಯವಾಗಿದೆ. ನೇಹಾ ಹಿರೇಮಠ್ ಇವರ ಆತ್ಮಕ್ಕೆ ಶಾಂತಿ ದೊರಕಬೇಕಾದರೆ ಆರೋಪಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಈ ಸರ್ಕಾರ ಕ್ರಮ ಕೈಗೊಳ್ಳುತ್ತಿದ್ದರೆ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆಯನ್ನು ಎದುರಿಸಬೇಕಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ. ವಂದನೆಗಳನ್ನು. ಹಾಗೂ ಕುಷ್ಟಗಿ ತಾಲೂಕು ಶ್ರೀ ವೀರಮಹೇಶ್ವರ ತಂಡ ಕುಷ್ಟಗಿ ತಾವು ಜಾಥಾ ಮೂಲಕ ಈ ಕಾರ್ಯಕ್ಕೆ ಬಂದು ಪ್ರತಿಭಟಿಸಿ ತಾವು ಏನು ಮನವಿಯನ್ನು ಸಲ್ಲಿಸಿದ್ದೇವೆ ನಾನು ಸ್ವೀಕರಿಸುತ್ತೇನೆ ಮತ್ತು ತಮ್ಮ ಮನವಿಯ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಬೆಂಗಳೂರಿಗೆ ಮಾನ್ಯ ಜಿಲ್ಲಾಧಿಕಾರಿ ಕೊಪ್ಪಳ ಮುಖಾಂತರ ಕೂಡಲೇ ಸಲ್ಲಿಸುವಂತೆ ತಮಗೆ ತಿಳಿಯಬಯಸುತ್ತೇನೆ. ಕುಷ್ಟಗಿ ಸುತ್ತಮುತ್ತಲಿನ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ GM ಟಿವಿ. ನಮ್ಮ ಯೂಟ್ಯೂಬ್ ಚಾನೆಲ್ ಆದ GM ನ್ಯೂಸ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು. ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ.